ಆಂಧ್ರಪ್ರದೇಶ್ ಹಾಗೂ ತೆಲಂಗಾಣದ ರಾಜಧಾನಿ ಹೈದರಾಬಾದ್ನ ಸಿಬಿಐ ಕೋರ್ಟ್ ನಾಂಪಲ್ಲಿ ಸಿಬಿಐ ಕೋರ್ಟ್ನಿಂದ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿಯವರು ಗಂಗಾವತಿಯ ಶಾಸಕರು, ಫುಟ್ಬಾಲ್ ಚಿಹ್ನೆಯ ಶಾಸಕರು ಏನು ಓಬಳಾಪುರಂ ಮೈನಿಂಗ್ ಕಂಪನಿಯ ಅಕ್ರಮ ಹಗರಣದಲ್ಲಿ ಸಿಲುಕಿ ಅವರ ವಿಧಾನಸಭೆಯ ಸದಸ್ಯತ್ವ ಅನರ್ಹರಾಯಿತು. ಅದಕ್ಕೆ ಕಾರಣ ಅವರು ಸಿಬಿಐ ಕೋರ್ಟ್ನಿಂದ ಅಪರಾಧಿ ಅಂತೇಳಿ ತೀರ್ಪು ಬಂದು ಅವರು ಹೈದರಾಬಾದ್ನ ಚೆಂಚಲಗೂಡ ಜೈಲು ಸೇರಿದ ಮೇಲೆ ವಿಧಾನಸಭೆಯ ಸ್ಪೀಕರ್ ರಾಜ್ಯ ಕಾರ್ಯದರ್ಶಿಗಳು ಅವ್ರನ್ನ ಅನರ್ಹ ಮಾಡಿ ಆದೇಶ ಮಾಡಿದ ಮೇಲೆ ಅವರು ಸದಸ್ಯತ್ವ ರದ್ದಾಗಿ ಅವರು ಜೈಲು ಪಾಲಾಗ್ಬಿಟ್ರು ಅಂತಲೇ ಹೇಳ್ಬೋದು. ಇದಾದ ಮೇಲೆ ಅವರಿಗೆ ಒಂದು ಅವಕಾಶ ಇದೆ. ಅದೇನೆಂದರೆ ಹೈದರಾಬಾದ್ನ ಹೈಕೋರ್ಟ್ನಲ್ಲಿ ಸ್ಟೇ ತರೋದಕ್ಕೆ ಪ್ರಯತ್ನ ಮಾಡಿ ಸ್ಟೇ ಏನಾದರೂ ಸಿಕ್ಕರೆ ಮತ್ತೆ ಗಂಗಾವತಿಯ ಶಾಸಕರಾಗಿ ಮುಂದುವರಿತಾರೆ. ಇಲ್ಲದಿದ್ದ ಪಕ್ಷದಲ್ಲಿ ಗಂಗಾವತಿಗೆ ಬೈ ಎಲೆಕ್ಷನ್ ನಡೆಯುತ್ತೆ. ಈ ರೀತಿಯಾಗಿ ಬೈ ಎಲೆಕ್ಷನ್ ಏನಾದರೂ ನಡೆದರೆ, ಬೈ ಚಾನ್ಸ್ ನಡೆದರೆ 75% ಬೈ ಎಲೆಕ್ಷನ್ ನಡೆಯುತ್ತೆ, 25% ಶ್ರೀ ಜನಾರ್ದನ್ ರೆಡ್ಡಿ ಅವರಿಗೆ ಸ್ಟೇ ಸಿಗುತ್ತೆ ಅನ್ನುವಂಥ ಒಂದು ಊಹಾಪೋಹ ಇದೆ ಈ ಗಂಗಾವತಿ ಕ್ಷೇತ್ರದಲ್ಲಿ. ನಾವು ಹೇಳ್ತಿರೋದು ಅವರಿಗೆ ಸ್ಟೇ ಸಿಗಲ್ಲ, ಸದಸ್ಯತ್ವ ಹೋಯ್ತಂದರೆ ಗಂಗಾವತಿಯಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ. ಬೈ ಎಲೆಕ್ಷನ್ ನಡೆದರೆ ಶ್ರೀ ಜನಾರ್ದನ್ ರೆಡ್ಡಿ ಅವರು ಅವರ ಧರ್ಮಪತ್ನಿಯಾದ ಶ್ರೀ ಅರುಣಾಲಕ್ಷ್ಮಿ ಅವರಿಗೆ BJಪಿಯಿಂದ ಕ್ಯಾಂಡಿಡೇಟ್ ಮಾಡೋಕ್ಕೆ, BJP ಅವ್ರನ್ನ ಹಚ್ಕೊಳ್ದೆ ಅವರಿಗೆ ಟಿಕೆಟ್ ಕೊಡದಿದ್ದ ಪಕ್ಷದಲ್ಲಿ ಅಲ್ಲಿ ಫುಟ್ಬಾಲನ್ನು ಮತ್ತೆ ಉರುಳಿಸ್ತಾರೆ, ಫುಟ್ಬಾಲ್ ಗೇಮ್ ಆಡಿಸ್ತಾರೆ ಅವರ ಧರ್ಮಪತ್ನಿಯವರಿಂದ ಅಂತಲೇ ಹೇಳ್ಬೋದು. ಹೀಗೆ ಅವರು BJP ಅವ್ರನ್ನ ಧಿಕ್ಕಾರ ಮಾಡಿದ ಪಕ್ಷದಲ್ಲಿ ಅವರು ಫುಟ್ಬಾಲ್ನಿಂದ ಸ್ಪರ್ಧೆ ಮಾಡುವ ಅವಕಾಶ ಇರುತ್ತೆ. ಯಾಕಂದರೆ BJಪಿಯಲ್ಲಿ ಫುಟ್ಬಾಲ್ ಚಿಹ್ನೆ ಮರ್ಜ್ ಆದರೂ ಕೂಡ ಅದು ಸ್ವಂತ ಪಕ್ಷ ಆಗಿರೋದ್ರಿಂದ ಅವರಿಗೆ ನಿಲ್ಲೋಕೆ ಅವಕಾಶ ಇದೆ ಅನ್ನುವಂಥ ಒಂದು ಪಾಯಿಂಟ್ ಮೇಲೆ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಮತ್ತೆ ಸ್ಪರ್ಧಿಸ್ತಾರೆ ಅಂತಲೇ ಹೇಳ್ಬೋದು. ಅದಾಗದಿದ್ದ ಪಕ್ಷದಲ್ಲಿ ಅವರು ಗೆಲ್ಲೋದಿಲ್ಲ, ಅದು ಬೇರೆ ಮಾತು. ಯಾಕಂದರೆ ಜನಾರ್ದನ್ ರೆಡ್ಡಿ ಅವರು ಅಷ್ಟು ಈಸಿಯಾಗಿ ಗಂಗಾವತಿ ಕ್ಷೇತ್ರದ ಹಿಡಿತವನ್ನು ಬಿಟ್ಕೊಳ್ಳೋಕ್ಕೆ ತಯಾರಿಲ್ಲ. ಅವರ ಅಭಿಮಾನಿಗಳಾಗಲಿ, ಅವರ ಬೆಂಬಲಿಗರಾಗಲಿ, ಅವರ ಧರ್ಮಪತ್ನಿಯವರಾಗಲಿ, ಅವರ ಕುಟುಂಬಸ್ಥರಾಗಲಿ, ಅವರ ಸ್ನೇಹಿತರಾಗಲಿ ಅವ್ರನ್ನ ಅಲ್ಲಿಂದ ಅಷ್ಟು ಈಸಿಯಾಗಿ ಹಿಡಿತವನ್ನು ಬಿಡಿಸೋಕೆ ಆಗೋದಿಲ್ಲ. ಅವರು ಪ್ರಯತ್ನ ಮಾಡ್ತಾರೆ ಹಿಡಿತ ಬಿಗಿಪಟ್ಟನ್ನು ಹಿಡಿಯೋಕೆ ಅಂತಲೇ ಹೇಳ್ಬೋದು. ಅದಾದ ಪಕ್ಷದಲ್ಲಿ ಇಲ್ಲಿ ಗೆಲ್ಲುವಂಥ ಕುದುರೆ ಅಂತ ಹೇಳಿದ್ರಿ ಕಾಂಗ್ರೆಸ್ನ ಶ್ರೀ ಇಕ್ಬಾಲ್ ಅನ್ಸಾರಿ ಅವರು ಅಂತಲೇ ಹೇಳ್ಬೋದು. ಯಾಕಂದರೆ 2004ರಿಂದನೂ ಇವರು ರಾಜಕೀಯದಲ್ಲಿದ್ದಾರೆ. ಅದಕ್ಕೂ ಮುಂಚೆನೂ HG ರಾಮುಲು ಎನ್ನುವಂತಹ ಕೊಪ್ಪಳ ಜಿಲ್ಲೆಯ ಪ್ರತಿಷ್ಠಿತ ಕಾಂಗ್ರೆಸ್ನ ಹಿರಿಯ ರಾಜಕೀಯ ಮುಖಂಡರು, ಅವರ ಗರಡಿಯಲ್ಲಿ ಪಳಗಿದವರು ಹಾಗೂ ಈ ಕಾಂಗ್ರೆಸ್ಗಾಗಿ ಮೊದಲಿನಿಂದ ದುಡಿದವರು. ಆದರೆ 2004ರಲ್ಲಿ JDS ಪಕ್ಷ ಸೇರಿ ಅಲ್ಲಿಂದ 2 ಸಾರಿ ಶಾಸಕರಾಗಿ ಗೆದ್ದು ಸಚಿವರಾಗಿಯೂ ಗಂಗಾವತಿಯಲ್ಲಿ ಸರ್ಕ್ಯೂಟ್ ಹೌಸ್ ಆಗಲಿ, ಮಿನಿ ವಿಧಾನಸೌಧ ಅನ್ನುವಂಥ ತಹಸೀಲ್ ಕಚೇರಿ ಆಗಲಿ, ಹೊಸ ಬಸ್ ಸ್ಟ್ಯಾಂಡ್, ಗಬ್ಬು ನಾರುತ್ತಿದ್ದ ಹಳೆ ಬಸ್ ಸ್ಟ್ಯಾಂಡ್ ತೆಗೆದು ಹೊಸ ಬಸ್ ಸ್ಟ್ಯಾಂಡನ್ನಾಗಲಿ ನಿರ್ಮಿಸಿದ್ದು ಇವರೇ. ಹಾಗೂ ಸಿಟಿ ತುಂಬ CC ರಸ್ತೆಯನ್ನು ನಿರ್ಮಾಣ ಮಾಡಿದರು. ತದನಂತರದಲ್ಲಿ ಹಳ್ಳಿಗಳಲ್ಲೂ CC ರಸ್ತೆಗಳ ನಿರ್ಮಾಣ ಮಾಡುವ ಹಂತದಲ್ಲಿ 20% ವರ್ಕ್ ಆಗಿರುವ ಹಂತದಲ್ಲಿ ಅವರು ಮತ್ತೆ ಕಾಂಗ್ರೆಸ್ ಸೇರಿದ ಮೇಲೆ ಅವರು ಯಾವುದೇ ರೀತಿಯಿಂದ ಕಾಂಗ್ರೆಸ್ನಿಂದ ಇದುವರೆಗೆ ಗೆದ್ದು ಬರಲಿಲ್ಲ. ಹಾಗಾಗಿ ಹಳ್ಳಿಗಳಲ್ಲಿ ಅವರ ಕೆಲಸ ಹಾಗೆ ಉಳಿದಿದೆ ಅಂತಲೇ ಹೇಳ್ಬೋದು. ಗಂಗಾವತಿ ಅಭಿವೃದ್ಧಿ ಹರಿಕಾರ ಅಂದರೆ ಶ್ರೀ ಇಕ್ಬಾಲ್ ಅನ್ಸಾರಿ ಅವರು ಅಂತಲೇ ಹೇಳ್ಬೋದು. ಈಗಾಗಲೇ ಗಂಗಾವತಿಯಲ್ಲಿ ಶಾಸಕ ಸ್ಥಾನ ಏನಾದರೂ ಅನರ್ಹಗೊಂಡು ಅವರಿಗೆ ಸ್ಟೇ ಸಿಗದ ಪಕ್ಷದಲ್ಲಿ ಬೈ ಎಲೆಕ್ಷನ್ ನಡೆದರೆ ನಾನು ಖಂಡಿತ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಈಗಾಗಲೇ ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಪತ್ರಿಕೆ ಮಾಧ್ಯಮದಲ್ಲೂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಅಡ್ಡಿಗಾಲಾಗಿರುವಂಥದ್ದು ಮಾತ್ರ ಶ್ರೀ HR ಶ್ರೀನಾಥ್ ಎನ್ನುವಂತಹ ಶ್ರೀ HG ರಾಮುಲು ಧಣಿಯವರ ಪುತ್ರ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಕೂಡ ಒಂದು ಸಾರಿ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿ ಕೇವಲ 20,000 ಚಿಲ್ಲರೆ ಮತಗಳನ್ನು ಪಡೆದು 3ನೇ ಸ್ಥಾನಕ್ಕೆ ಸಂತೋಷ ಪಟ್ಕೊಂಡು ಸೋತೋಗಿದ್ದರು. ಅಲ್ಲಿಂದ ಅವರು ಮತ್ತೆ ಎಲೆಕ್ಷನ್ನಲ್ಲಿ ನಿಲ್ಲಿಲ್ಲ. ಅದಕ್ಕೂ ಮುಂಚೆ ಒಮ್ಮೆ MLC ಆಗಿದ್ದರು ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಅವರ ಜೊತೆಗೆ ಮೊನ್ನೆ ತಾನೇ MP ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಸೇರಿರುವಂತಹ ಮಾಜಿ ಲೋಕಸಭಾ ಸದಸ್ಯರು ಕೊಪ್ಪಳ ಹಾಗೂ ಕೊಪ್ಪಳದ ಮಾಜಿ MLA ಆಗಿರುವಂತಹ ಶ್ರೀ ಕರಡಿ ಸಂಗಣ್ಣನವರು ಕೂಡ ಗಂಗಾವತಿ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದ್ದಾರೆ. ಆದರೆ ಅವರು ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ನಾನು ನೆಕ್ಸ್ಟ್ 3 ವರ್ಷದ ನಂತರ ಬರ್ತೀನಿ, ನನಗೆ ಆಸಕ್ತಿ ಇಲ್ಲ ಅನ್ನುವಂಥ ಮಾತು ಹೇಳಿದರೆ. ಆದರೆ ಎಲ್ಲೋ ಒಂದು ಕಡೆ ಅವರ ಇಕ್ಬಾಲ್ ಅನ್ಸಾರಿ ವಿರೋಧಿಗಳು ಅವರನ್ನು ಕೆಡವಲು ತಯಾರಿದ್ದಾರೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಶ್ರೀ ಮಲ್ಲಿಕಾರ್ಜುನ್ ನಾಗಪ್ಪ ಎನ್ನುವಂಥ ಗಂಗಾವತಿಯ ಮಾಜಿ
ಕರಗಿರಿಯ ಮಾಜಿ ಸಚಿವರು, ಶಾಸಕರು ಕೂಡ ಸ್ಪರ್ಧೆಯಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಹಲವಾರು ದೊಡ್ಡ ದೊಡ್ಡ ಚಿಕ್ಕ ಪುಟ್ಟ ಲೀಡರ್ಗಳು ಕಾಂಗ್ರೆಸ್ನ MLA ಸ್ಥಾನ ಟಿಕೆಟ್ಗಾಗಿ ಪೈಪೋಟಿ ನಡೆಸಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಅರಸಂಕೇರಿ ಹನುಮಂತಪ್ಪ ಅನ್ನುವಂಥವರು ಹಾಗೂ ಶ್ಯಾಮೇದ್ ಮಾನಿಯಾರ್ ಎನ್ನುವಂಥ ಗಂಗಾವತಿಯ ಅಲ್ಪಸಂಖ್ಯಾತ ನಾಯಕರು, ಹಾಗೂ ಇನ್ನೂ ಹಲವಾರು ಕರಿಯಣ್ಣ ಸಂಕಟಿ ಎನ್ನುವಂತಹ ಒಬ್ಬ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಹೀಗೆ ಹಲವಾರು ಚಿಕ್ಕ ಪುಟ್ಟ ನಾಯಕರುಗಳು, ಲೀಡರ್ಗಳು ಯಾರ್ದೋ ಒಂದು ಪಿನ್ನಿನ ಮೂಲಕ ಶ್ರೀ ಇಕ್ಬಾಲ್ ಅನ್ಸಾರಿ ಅವರನ್ನು ಸೋಲಿಸುವ ತಂತ್ರದ ಪ್ರತೀಕವಾಗಿ ಅವರನ್ನು ಸೋಲಿಸಲಿಕ್ಕೆ ಅಂತಾನೆ ಒಂದು ಗುರಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಯಾಕಂದರೆ ಇದಕ್ಕೆ ಮುಖ್ಯ ಕಾರಣ ಈ ಸಾರಿ ಕಾಂಗ್ರೆಸ್ನ ಅಭ್ಯರ್ಥಿಗೆ ಗಂಗಾವತಿ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಗೆಲುವು ಸಿದ್ಧ ಅನ್ನುವಂಥ ಒಂದು ಸಿದ್ಧಾಂತದ ಮೇಲೆ ಎಲ್ಲರೂ ಬಡ್ದಾಡ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಯಶಸ್ಸು ಅಂತಲೇ ಹೇಳ್ಬೋದು. ಯಾಕಂದರೆ ಕರ್ನಾಟಕ ರಾಜ್ಯದ 7 ಕೋಟಿ ಜನಸಂಖ್ಯೆಯಲ್ಲಿ ಕನಿಷ್ಠ 4.5 ಕೋಟಿ ಜನರಿಗೆ ಈ ಪಂಚ ಗ್ಯಾರಂಟಿ ಯೋಜನೆಯ ಲಾಭವಾಗಿದೆ. ಅದರಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿ ವ್ಯಕ್ತಿಗೆ 10 kg ಅಕ್ಕಿಯನ್ನು ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ಕುಟುಂಬದ ಹಿರಿಯರಿಗೆ 2,000 ರೂಪಾಯಿ ಹಣವನ್ನು ಕೊಡ್ತಾ ಇದೆ. ಶಕ್ತಿ ಯೋಜನೆಯಲ್ಲಿ ಉಚಿತ ಬಸ್ ವ್ಯವಸ್ಥೆ ಕರ್ನಾಟಕ ರಾಜ್ಯಾದ್ಯಂತ ಕೊಡ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 200 ಯೂನಿಟ್ ವಿದ್ಯುತ್ತನ್ನು ಕೊಡ್ತಾ ಇದೆ. ಯುವ ನಿಧಿ ಯೋಜನೆಯಲ್ಲಿ ನಿರುದ್ಯೋಗಿಗಳಿಗೆ 3,000 ಪದವೀಧರ ನಿರುದ್ಯೋಗಿಗೆ, 1,500 ಡಿಪ್ಲೊಮಾ ಪದವೀಧರ ನಿರುದ್ಯೋಗಿಗೆ ಪಿಂಚಣಿಯನ್ನು ಕೊಡ್ತಾ ಇದೆ ವಾರ್ಷಿಕವಾಗಿ. ಇಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ಕಾಂಗ್ರೆಸ್ ಬಹಳ ಫೇವರೇಟ್ ಆಗಿರುವಂಥ ಪಕ್ಷ ಗೆಲ್ಲಲಿಕ್ಕೆ ಅಂತಲೇ ಹೇಳ್ಬೋದು. ಇದರಲ್ಲಿ ಬಹುಮುಖ್ಯವಾಗಿ ಹಿಂದೆ ಗಂಗಾವತಿಯನ್ನು ಅಭಿವೃದ್ಧಿಪಡಿಸಿದಂತಹ ಶ್ರೀ ಇಕ್ಬಾಲ್ ಅನ್ಸಾರಿ ಅವರಿಗೆ ಬಹಳ ಚಾನ್ಸ್ ಇದೆ. ಹಾಗೆ ಇವರಿಗೆ ವಿರುದ್ಧವಾಗಿ ಮಾಜಿ ಶಾಸಕರು BJPಯ ಪರಣ ಮುನಿವಳ್ಳಿಯವರು ಕೂಡ ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಅವರು ಶಂಕರಣ್ಣ ಮುನಿವಳ್ಳಿ ಅನ್ನುವಂತಹ ಒಬ್ಬ ಉದ್ಯಮಿಯ ಬೆಂಬಲದಿಂದ, ಅವರ ನೆಟ್ವರ್ಕ್ನಿಂದ ಇವರಿಗೆ ಪ್ರತಿ ಸಾರಿ ಟಿಕೆಟ್ ಸಿಗ್ತಾ ಇದೆ, ಹಾಗೂ ಅವರ ಬಲದಿಂದ ಇವರು ಗೆಲ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತು ಇದ್ದರೂ ಕೂಡ ಈ ಸಾರಿ ಅವರು ಅಷ್ಟು ಜನಪರವಾಗಿ ಅವರು ಜನರ ಮನದಲ್ಲಿ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಸಾರಿ ಹಿಂದೂ ಬ್ರ್ಯಾಂಡ್ ಮೇಲೆ ಇಕ್ಬಾಲ್ ಅನ್ಸಾರಿ ಸಾಹೇಬರ ಒಂದು ಹಿಂದೂ ವಿರೋಧಿ ಹೇಳಿಕೆ ಎನ್ನುವಂಥ ಒಂದು ಅಪವಾದವನ್ನು ಹೊರಿಸಿ ಅವರನ್ನು ಸೋಲಿಸಲಾಯಿತು. ಅದಕ್ಕೂ ಮುಂಚೆ ಒಂದು ಸಾರಿ ಇಕ್ಬಾಲ್ ಅನ್ಸಾರಿ ಸಾಹೇಬರು ಹಿಂದುಳಿದ ಅಲ್ಪ ವಕ್ಫ್ ಸಚಿವರಾಗಿದ್ದಾಗ JDSನಲ್ಲಿ ಅವರು ಬರೀ ಅಲ್ಪಸಂಖ್ಯಾತರಿಗೆ ಆಟೋಗಳನ್ನು ವಿತರಿಸಿದರು ಅನ್ನುವಂಥ ಬ್ರ್ಯಾಂಡನ್ನು ಅವರ ವೀಕ್ನೆಸ್ಸನ್ನಾಗಿ ಪಬ್ಲಿಸಿಟಿ ಮಾಡಿದ ವಿರೋಧ ಪಕ್ಷದವರು ಅವಾಗೂ ಕೂಡ ಸೋಲಿಸಿದ್ರು ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಕ್ಬಾಲ್ ಅನ್ಸಾರಿಯ ಗೆಲುವನ್ನು ತಡೆ ಹಿಡಿಯಲಿಕ್ಕೆ ಅವರಿಗೆ B.Pharm ಸಿಗದೇ ಇರುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಕಾಂಗ್ರೆಸ್ನಲ್ಲಿರುವಂಥ ಎಲ್ಲ ಮುಖಂಡರುಗಳು ಇಕ್ಬಾಲ್ ಅನ್ಸಾರಿ ಸಾಹೇಬರ ವಿರುದ್ಧವಾಗಿ ಇದ್ದು ಎಲ್ಲ ಗುಂಪು ಕಟ್ಟಿಕೊಂಡು ಇವರ ಸೋಲಿಗಾಗಿ ಕಾಯ್ತಾ ಇದ್ದರೆ, ಇವರು ಮಾತ್ರ ಕಾಂಗ್ರೆಸ್ನ ಅಭಿವೃದ್ಧಿಯ ಪಂಚ ಗ್ಯಾರಂಟಿ ಯೋಜನೆಗಳ ಲಾಭ ಪಡೆದು ಜನರ ಸಂಪರ್ಕದಲ್ಲಿ ಮುಖಾಂತರ ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈಗಾಗಲೇ ಗಂಗಾವತಿ ಕ್ಷೇತ್ರದ ತನ್ನ ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ಜನರ ಹತ್ರ ಹೋಗಿ ಸಮಸ್ಯೆ ಆಲಿಸಲು ಈಗಾಗಲೇ ಸೂಚಿಸಿದರು ಅಂತಲೂ ಹೇಳ್ಬೋದು. ಅದಕ್ಕೂ ಮುಖ್ಯವಾಗಿ ಈ ಗಂಗಾವತಿ ಕ್ಷೇತ್ರದಲ್ಲಿ ಮಿನಿಮಮ್ 49% ವೋಟಿಂಗ್ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ಖಾಯಂ ವೋಟಿಂಗ್ ಇದೆ ಅಂತಲೇ ಹೇಳ್ಬೋದು. ಯಾವುದನ್ನು ಯಾರು ಏನೇ ಬಂದರೂ ಈ ಬೈ ಎಲೆಕ್ಷನ್ನಲ್ಲಿ ಮಾತ್ರ ಕಡಿಮೆ ಮಾಡೋಕ್ಕಾಗಲ್ಲ, ಸೋಲ್ಸೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಅದಕ್ಕೆ ಮುಖ್ಯವಾಗಿ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಅವರು ಜೈಲು ಪಾಲಿನ ಒಂದು ಲಾಭನೂ ಇರಬಹುದು, ಹಾಗೂ ಪಂಚ ಗ್ಯಾರಂಟಿ ಯೋಜನೆಯ ಲಾಭನೂ ಇರಬಹುದು. ಹೀಗಾಗಿ ಈ ಮಿನಿಮಮ್ 49% ವೋಟಿಂಗ್ ಗಂಗಾವತಿ ಕ್ಷೇತ್ರದ್ದು ಅಂದರೆ 2023ರ ಎಲೆಕ್ಷನ್ನಲ್ಲಿ 2,02,243 ವೋಟಿಂಗ್ ಇತ್ತು ಟೋಟಲು. ಅದರಲ್ಲಿ 1,60,000 ಸಮಥಿಂಗ್ ವೋಟಿಂಗ್ ಆಗಿತ್ತು. ಎಷ್ಟಂದರೆ 77% ವೋಟಿಂಗ್ ಆಗಿತ್ತು. ಆ ಲೆಕ್ಕದಲ್ಲಿ ಹಿಡಿದ್ರೆ ಮಿನಿಮಮ್ ಇಕ್ಬಾಲ್ ಅನ್ಸಾರಿ ಅವರ ಬತ್ತಳಿಕೆಯಲ್ಲಿ 78,000ಗಳ ಜನ ಮತ ಅವರ ಹತ್ರ ಇದೆ ಅಂತಲೇ ಹೇಳ್ಬೋದು. ಕೊಪ್ಪಳ ಜಿಲ್ಲೆಯ ಮಟ್ಟಿಗೆ ಶ್ರೀ ಸಿದ್ದರಾಮಯ್ಯನವರ ರೈಟ್ ಹ್ಯಾಂಡ್ ಆಗಿರುವಂಥ ಶ್ರೀ ರಾಘವೇಂದ್ರ ಹಿಟ್ನಾಳ್ ಅವರು ಇಲ್ಲಿ ಕೊಪ್ಪಳ ಜಿಲ್ಲೆ ಹೈಕಮಾಂಡ್ ಆಗಿರ್ತಾರೆ ಕಾಂಗ್ರೆಸ್ ಪಕ್ಷದಿಂದ. ಅವರು ಯಾರಿಗೆ ಟಿಕೆಟ್ ಕೊಡಿಸೋದಕ್ಕೆ ಲಾಬಿ ಮಾಡ್ತಾರೆ ಅನ್ನುವಂಥದ್ರ ಮೇಲೆ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂಥ ಒಂದು ಕೆಲಸ ನಡೆಯುತ್ತೆ. ಅದರಲ್ಲಿ ಶ್ರೀ ಇಕ್ಬಾಲ್ ಅನ್ಸಾರಿ ಅವರು ಕೂಡ ಶ್ರೀ ಸಿದ್ದರಾಮಯ್ಯನವರ ದೊಡ್ಡ ಅಭಿಮಾನಿ ಆಗಿರುವುದರಿಂದ ಅವರಿಗೂ ಕೂಡ 50% ಚಾನ್ಸ್ ಇದೆ. ರಾಘವೇಂದ್ರ ಹಿಟ್ನಾಳ್ ಹೇಳುವವರಿಗೂ ಕೂಡ 50% ಚಾನ್ಸಸ್ ಇದೆ. ಈ ಒಂದು ಲೆಕ್ಕದಲ್ಲಿ ಶ್ರೀ ಇಕ್ಬಾಲ್ ಅನ್ಸಾರಿ ಅವರಿಗೆ 75% ಖಚಿತವಾಗಿ B.Pharm ಟಿಕೆಟ್ ಸಿಗುತ್ತೆ, ಅವರೇ ಖಂಡಿತವಾಗಿ ಗೆಲ್ತಾರೆ ಅನ್ನುವಂಥ ಮಾತು ಕೂಡ ಈಗ ಕಾರ್ಯಕರ್ತರಲ್ಲಿ ಇದೆ ಅಂತಲೇ ಹೇಳ್ಬೋದು.
ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋಂಥದ್ದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ.